Hi, ನಾನು ಮಯೂರ್ ಫ್ರಾಮ್ ಕ್ಲಿಕೆಸ್ಟಿಕ್ ವರ್ಲ್ಡ್. ಇವತ್ತು ನಾನು ಕೆ ಇ ಅವ್ರದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರದ್ದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ಸೊಸೈಟೀಸ್ ಅಂತಂದರೆ KREIS ಅವ್ರದ್ದು ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಅದೇನಪ್ಪ ಅಂತಂದರೆ ಟೀಚರ್ ಪೋಸ್ಟ್ಗೆ ನೀವು ನೋಡ್ಬೋದು. ಟೀಚರ್ ಪೋಸ್ಟ್ಗೆ ಅವರು ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಅದು ಯಾವುದಪ್ಪ ಅಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್, ಆಲ್ಸೋ ಡ್ರಾಯಿಂಗ್ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಅದು ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಅಂತಾಗಿದೆ. ಟೋಟಲ್ ವೇಕೆನ್ಸೀಸು 1087 ಇದೆ. ಅದು ಕಲ್ಯಾಣ ಕರ್ನಾಟಕಕ್ಕೆ 320, ಉಳಿದ ರಾಜ್ಯದ ಜಿಲ್ಲೆಗಳಿಗೆ 776. ಅದು ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಮೋಡ್ನಲ್ಲಿದೆ. ಪೇಮೆಂಟ್ ಸ್ಕೇಲು 54,175 ರೂಪೀಸಿಂದ ಹಿಡಿದು 99,400 ರೂಪೀಸ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ಗೆ. ಆ್ಯಂಡ್ ಡ್ರಾಯಿಂಗ್ ಟೀಚರ್ಸ್ಗೆ 49,050 ರೂಪೀಸಿಂದ ಹಿಡಿದು 92,500ವರೆಗೂ ಕೊಡ್ತಾ ಇದ್ದಾರೆ. ಇದು ಲೊಕೇಶನ್ ಅಂದರೆ ಅವರು ಹೈರ್ ಮಾಡ್ಕೊಳ್ಳೋ ಜಾಗಲ್ಲ ಅಂತಂದರೆ ಕರ್ನಾಟಕ, ಆಲ್ ಓವರ್ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ. ಆಫಿಷಿಯಲ್ ವೆಬ್ಸೈಟು cet.online.karnataka.gov ಅಂದರೆ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂಥ ಒಂದು ಆಫಿಷಿಯಲ್ ವೆಬ್ಸೈಟ್ನಿಂದ ನೀವು ಇಲ್ಲಿಂದ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಇದನ್ನು ನೋಟಿಫಿಕೇಶನ್ ರಿಲೀಸ್ ಯಾವಾಗ ಮಾಡಿದ್ದಾರೆ ಅಂತಂದರೆ 10/7/2026ಗೆ ಮಾಡಿದ್ದಾರೆ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು 15 ಅಂದರೆ ನಿನ್ನೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆನ್ಲೈನ್ ಮೋಡ್ ಬಂದ್ಬಿಟ್ಟು 13 ಅಂದರೆ ಲಾಸ್ಟ್ ದಿನ 13/8/2026, ಆಲ್ಮೋಸ್ಟ್ 1 ಮಂತ್ವರೆಗೂ ಇದೆ. ಆಮೇಲೆ ಲಾಸ್ಟ್ ಪೇಮೆಂಟು 14/8/2026ಗೆ ಅವರು ಕೊಡ್ತಾ ಇದ್ದಾರೆ. ಇನ್ನು ಪೋಸ್ಟ್ ಬಂದ್ಬಿಟ್ಟು ಕನ್ನಡ 103 ವೇಕೆನ್ಸಿ, ಪೇಮೆಂಟ್ ಆಲ್ಮೋಸ್ಟ್ ಸೇಮ್ ಇದೆ. ಇಂಗ್ಲೀಷು 108 ವೇಕೆನ್ಸಿ, ಹಿಂದಿ 55 ವೇಕೆನ್ಸಿ, ಮ್ಯಾಥಮೆಟಿಕ್ಸು 103 ವೇಕೆನ್ಸಿ, ಸೋಷಿಯಲ್ ಸೈನ್ಸ್ಗೆ 154, ಸೈನ್ಸ್ಗೆ 106 ವೇಕೆನ್ಸಿ, ಆಮೇಲೆ ಕಂಪ್ಯೂಟರ್ ಸೈನ್ಸ್ಗೆ 57 ವೇಕೆನ್ಸಿ, ಫಿಸಿಕಲ್ ಎಜುಕೇಷನ್ ಟೀಚರ್ಗೆ 81 ವೇಕೆನ್ಸಿ. ಟೋಟಲ್ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದದ್ದು 767 ಇದೆ. ಸೊ ಇದು ಕಲ್ಯಾಣ ಕರ್ನಾಟಕ ಬಿಟ್ಟು. ಕಲ್ಯಾಣ ಕರ್ನಾಟಕ ನೀವು ಬೇಕಂತಂದರೆ ವೆಬ್ಸೈಟ್ನಲ್ಲಿ ನೋಡ್ಬೋದು. ನಾನು ಉಳಿದ ಕರ್ನಾಟಕದ ರಾಜ್ಯಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಇವರು ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಇವ್ರದ್ದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಕನ್ನಡ ಲ್ಯಾಂಗ್ವೇಜ್ದು ನೀವು ನೋಡ್ಕೋಬೋದು. ಕನ್ನಡ ಪಂಡಿತ್ ಕೋರ್ಸ್ ಅಥವಾ ಕನ್ನಡ ಸ್ಟೇಟ್ ಪ್ರಿ ಎಜುಕೇಷನ್ ಬೋರ್ಡಿಂದ ನೀವು B.Ed ಡಿಗ್ರಿ ತೆಗೆದುಕೊಂಡಿರಬೇಕು. ಅದು ಎಲ್ಲಿ ಅಂತ ಬ್ಯಾಚುಲರ್ ಡಿಗ್ರಿ, ನಿಮ್ಮದು ಬ್ಯಾಚುಲರ್ ಡಿಗ್ರಿಯಲ್ಲಿ ಕನ್ನಡ ಆಗಿರ್ಬೋದು. ಆಪ್ಷನಲ್ ಪ್ಲಸ್ ಅಂದರೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಟಲ್ ಡಿಗ್ರಿ ಕೂಡ ಕನ್ನಡ ಆಗಿರ್ಬೋದು. ಸೇಮ್ ಹಾಗೆ ಇಂಗ್ಲೀಷು, ಹಿಂದಿ ಅದರದೇ ಆದಂತಹ ಟೀಚರ್ಸ್ ಕ್ವಾಲಿಫಿಕೇಷನ್ಸ್ ಅವ್ರು ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ಗೆ, ಕಂಪ್ಯೂಟರ್ ಸೈನ್ಸ್ಗೆ, ಫಿಸಿಕಲ್ ಎಜುಕೇಷನ್ಸ್ಗೆ ಗ್ರ್ಯಾಜುಯೇಟ್ ಇನ್ ಡಿಗ್ರಿ, ಡ್ರಾಯಿಂಗ್ಸಲ್ಲಿ 2 ಕೊಟ್ಟಿದ್ದಾರೆ. ಒಂದು ಗ್ರ್ಯಾಜುಯೇಟ್ ಡ್ರಾಯಿಂಗ್ ಟೀಚರ್ಸ್ ಆ್ಯಂಡ್ ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ. ಅಡಿಷ್ನಲ್ ಕ್ವಾಲಿಫಿಕೇಷನ್ಸ್ ಏನಪ್ಪ ಅಂತಂದರೆ ನಿಮ್ಮದು ಸೀರಿಯಲ್ ನಂಬರು 1, 6 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಮದು TET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತಲ್ಲ, TET ಅದು ಆಗಿರಬೇಕು. ಪೇಪರ್ 1 ಪೇಪರ್ 2 ಕ್ಲಿಯರ್ ಆಗಿರಬೇಕು. ಅದ್ರ ಜೊತೆ ಸೆಂಟ್ರಲ್ TET ಕೂಡ ನೀವು ಬರೆದಿದ್ರು ಅದು ನಿಮಗೆ CBSEಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ರೆ ಮಿನಿಮಮ್ ಆಗಿ ನಿಮ್ಮದು 21 ಎಲ್ಲ ಇರುತ್ತೆ. 21 ಅಲ್ಲ, 23 24 ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ ಇಟ್ಟು ಜನರಲ್ಗೆ 45 ಇಯರ್ಸ್ ಇದೆ ಮ್ಯಾಕ್ಸಿಮಮ್ಮು. ಕ್ಯಾಟಗರಿ 2A, 2B, 3A, 3B ಮತ್ತು ಅವರಿಗೆ 48 ಇದೆ. ಆಮೇಲೆ SC ST ಅವ್ರಿಗೆ 50 ಇಯರ್ಸ್ ಇದೆ. ನೆಕ್ಸ್ಟ್ ಇವ್ರಿಗೆಲ್ಲ SC ST ದವ್ರಿಗೆಲ್ಲ 50 ಇಯರ್ಸ್ ಇದೆ. ಹಾಗೆ ಕ್ಯಾಟಗರಿ ಜನರಲ್ದವ್ರಿಗೆ ಫೀ ಎಷ್ಟಿದೆ ಅಂತಂದರೆ 750 ಅಪ್ಲಿಕೇಶನ್ ಫೀಸು, 250 ಎಕ್ಸಾಮ್ ಫೀಸು. SC ST ಕ್ಯಾಟಗರಿ 1 XX ಸರ್ವಿಸ್ ಮ್ಯಾನ್, ಥರ್ಡ್ ಜೆಂಡರ್ ಇವರಿಗೆಲ್ಲ 500 ಅಪ್ಲಿಕೇಶನ್ ಫೀಸು, ಹಾಗೆ 250 ಎಕ್ಸಾಮ್ ಫೀಸ್ ಇದೆ. ಅದರ ಜೊತೆ
ಸ್ಪೆಷಲ್ ಸ್ಪೆಷಲ್ ಪೇ ಅಂದರೆ ಪಿ ಡಬ್ಲ್ಯೂ ಡಿ ಏನಿರ್ತಾರಲ್ಲ ಫಿಸಿಕಲಿ ವೀಕ್ಡ್ ಅವರಿಗೆಲ್ಲ 250 ಎಕ್ಸಾಮ್ ಫೀಸ್ ಇದೆ. ಸೊ ಅದ್ರ ಜೊತೆ ನೀವು ನಿಮಗೆ ಕಂಪ್ಯೂಟ್ರು ಇದು ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮ್ ಇರುತ್ತೆ, OMR ಶೀಟ್ ಬೇಸ್ಡ್. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ನಿಮ್ಮದು ಇದರಲ್ಲಿ ಜನರಲ್ ಒನ್ ಪೇಪರ್ ಟು ಅಂತ ಇರುತ್ತೆ. ಒಂದು ಪೇಪರ್ ಒನ್ ಜನರಲ್ಲು, ಪೇಪರ್ ಟು ನಿಮ್ಮದು ಸಬ್ಜೆಕ್ಟ್ ವೈಸ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದರ ಜೊತೆ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ ಏನಂತಂದರೆ ನಿಮ್ಮದು ಏನು ನೀವು ಪ ನಿಮ್ಮದು ಸಬ್ಜೆಕ್ಟ್ ಅಥವಾ ನಿಮ್ದು ಏನು ಇದಾಗಿರುತ್ತೆ ಅದ್ರ ಜೊತೆ ನೀವು ನಿಮ್ಮ ಅದ್ರ ಜೊತೆ ನಿಮ್ಮದು 35 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಅದ್ರ ಜೊತೆ ನಿಮ್ಮದು ಏನು ಇರುತ್ತಲ್ಲ ಎಕ್ಸಾಮ್ ನೀವು ಏನು ಕ್ಲಿಯರ್ ಮಾಡ್ಕೊಂಡಿರ್ತಾರಲ್ಲ ಆ ಎಕ್ಸಾಮಿಂದ ನಿಮಗೆ 0.25 ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮದು ಸಬ್ಜೆಕ್ಟ್ಸು ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತ ಹೇಳ್ಬಿಟ್ಟು ಆ, ಕೊಡ್ತಾ ಇದ್ದಾರೆ. ಇಷ್ಟೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.